ಅಕ್ರಮವಾಗಿ ಸಂಗ್ರಹಿಸಿಟ್ಟ ಪಡಿತರ ಅಕ್ಕಿ ಗೋಡಾಮಿನ ಮೇಲೆ ಅಧಿಕಾರಿಗಳ ದಿಢೀರ ದಾಳಿಗೆ. ಹೌದು, ಸುಮಾರು 2560 ಕೆಜಿ ಪಡಿತರ ಅಕ್ಕಿ ವಶಪಡಿಸಿಕೊಂಡ ಅಧಿಕಾರಿಗಳು. ಸ್ಥಳಕ್ಕೆ ಆಗಮಿಸಿದ ಪೊಲೀಸ್, ಪಿಎಸ್ಐ ಹಾಗೂ ಸಿಬ್ಬಂದಿಗಳು ಮತ್ತು ಆಹಾರ ಇಲಾಖೆಯ ಅಧಿಕಾರಿಗಳು. ಹೌದು, ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ರಬಕವಿಯ ಶ್ರೀ ರಾಘವೇಂದ್ರ ದೇವಸ್ಥಾನ ಹತ್ತಿರ ಇರುವಂತಹ ರಾಘವೇಂದ್ರ ಗಂಗಾರಪ್ಪ ತೇಲಿ ಅವರ ಮನೆಯ ಮೇಲೆ ದಿಢೀರ್ನೆ ದಾಳಿ ನಡೆಸಿದ ಅಧಿಕಾರಿಗಳು 2.5 ಟನ್ ಪಡಿತರ ಅಕ್ಕಿ ವಶಪಡಿಸಿಕೊಂಡು 4 ಜನರ ಮೇಲೆ ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ. A1 ಆರೋಪಿ ರಾಘವೇಂದ್ರ ಗಂಗಾಪ್ಪ ತೇಲಿ, A2 ಆರೋಪಿ ಮನ್ಸೂರ್ ಅಲ್ಲುದ್ದೀನ್ ಸೈಯದ್, A3 ಆರೋಪಿ ಮಲ್ಲಪ್ಪ ವೆಂಕಟಪ್ಪ ಅತಣಿ, A4 ಆರೋಪಿ ಸವಿತಾ ರಾಘವೇಂದ್ರ ತೇಲಿ ಆರೋಪಿಗಳಾಗಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. A1 ಆರೋಪಿ ಆದಂತಹ ರಾಘವೇಂದ್ರ ಗಂಗಪ್ಪ ತೇಲಿ ಈತನ ಮೇಲೆ ಈ ರೀತಿ ಸಾಕಷ್ಟು ಕೇಸ್ ದಾಖಲಾಗಿರುವುದು ಕಂಡು ಬಂದಿದೆ ಎಂದು ಪೊಲೀಸ್ ಮೂಲಗಳಿಂದ ತಿಳಿದು ಬಂದಿದೆ. ಇದು ಯಾವಾಗ ಬರ್ತೈತಪ್ಪ ಅಂತಂದ್ರೆ ನಾವು ಅಂಕಿ ಸಂಖ್ಯೆ ಹೇಳಬೇಕಾಗತ್ತೆ. ಯಾಕಂದ್ರೆ ನಮ್ಮ ಕಣ್ಣು ಮುಂದೆ ಆದಂಥ ಘಟನೆಗಳು ಸರ್ಕಾರ ನಮ್ಗೆ ಫ್ರೀ ಆಗಿ ಅಕ್ಕಿ ಕೊಟ್ರೆ 18 ರಿಂದ 20 ರೂಪಾಯಿಯನ್ನ ತಗೋತಾರೆ, ಅದರಿಂದ 30-35 ರೂಪಾಯಿಗೆ ಮಾರ್ತಾರೆ. ಇದು ಬಡವರ ಮೇಲೆ ಹೊಟ್ಟೆ ಮೇಲೆ ಕಾಲು ಹೊಂದಲ್ಲೋ, ಇದು ಅನ್ಯಾಯ ಹೊಂದಲ್ಲೋ, ಇದು ಭ್ರಷ್ಟಾಚಾರ ಹೊಂದಲ್ಲೋ. ಇದ್ರ ಬದಲ ನಾವೆಲ್ಲರೂ ಭ್ರಷ್ಟಾಚಾರ ಮುಕ್ತ ಮಾಡಾಕ ಹೊಂಟಾಗ ಈ ಭ್ರಷ್ಟಾಚಾರ ಜನರ ಬಗ್ಗೆ ಕಡಿವಾಣ ಸರ್ಕಾರ ಹಾಕಬೇಕು ಅಂತ ಕೇಳಿಂದ ನಾನು ಪತ್ರಿಕಾ ಮುಖಾಂತರ ಹೇಳ್ತೀನಿ.